ಕಾಂತಿ ಇಬ್ರು ಆ ಕಡೆ ಹೋಗ್ರ ಬಾಳ ನಂತೆ ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಸಿಕ್ಕಿಲ್ಲ. ನಾಲ್ಕು ದಿನದಿಂದ ಇದನ್ನ ನಿಮ್ಗೆ ಹೇಳಬೇಕೋ ಬೇಡವೋ ಅಂತ ಒದ್ದಾಡ್ತಿದ್ದೆ. ಹೇಳಿದ್ರೆ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ನನ್ನನ್ನು ಹೆದರಿಸಿ ನನ್ನ ಹತ್ರ ಆಸ್ತಿ ಪತ್ರ ತರಿಸ್ಕೊಂಡ್ರಮ್ಮ. ಅವರು ಕಾಂತಿನೂ ಸಾಯಿಸ್ಬಿಡ್ತೀನಿ ಅಂತ ನನ್ನನ್ನು ಹೆದರ್ಸ್ತಾ ಇದ್ರು. ಗೊತ್ತಾ ನಿಂಗೆ? ಅಮ್ಮವ್ರೆ, ಯಾರು ಗಾಬರಿ ಪಡ್ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದಿದೆ ತಾನೆ? ಹೋಗಿ ಹೋಗಿ ಆ ಒಂದು ಹುಡುಗಿ ಹಿಡ್ಕೊಂಡು ಬರಕ್ಕಾಗದೆ ವಾಪಸ್ ಬಂದಿದ್ದೀರಲ್ಲ, ನಿಮ್ ಜನ್ಮಕ್ಕಿಷ್ಟು. ಇದ್ರ ಮುಂದೆ ಈಗ ನಿಮಗ್ ಬಾರ್ತಿದ್ನಲ್ಲ, ಇದು ಯಾವ ಅವಮಾನನೂ ಅಲ್ಲ. ದುಡ್ಡು ತಗೊಂಡು ಇಂಥ ಕೆಲಸ ಮಾಡೋದಕ್ಕೆ ಅಂತ ನೀವಿರೋದು, ಅದನ್ನ ಮಾಡಕ್ಕಾಗಲಿಲ್ಲ ಅಂತ ಅಂದ್ಮೇಲೆ ಎಂತ ದರಿದ್ರ ಸವಾಸ ಆಯ್ತು ನನಗೆ. ಆದ್ರೆ ಸಹವಾಸ ದೋಷ ಆಗಿದ್ದು ನನಗೆ, ನಿಮಗಲ್ಲ. ನೀವು ದೊಡ್ಡ ಪುಡಾರಿ, ನಿಮಗೆ ಇವರು ಶಿಷ್ಯರು. ನಿಮ್ಮನ್ನ ನಂಬಿದ್ದಕ್ಕೆ ನನ್ನ ಕೈಗೆ ಚೊಂಬು. ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಅಷ್ಟೇ ಚಿಂತೆ ಮಾಡಿ. ನಾನು ಅದನ್ನೇ ಹೇಳ್ತಾ ಇರೋದು. ಕಾಂತಿ, ಹೇಳಿದ ಕೆಲಸ ಮಾಡ್ಕೊಂಡು ನಿನ್ ಪಾಡಿಗೆ ನೀನ್ ಇರೋದಕ್ಕೆ ಏನ್ ಕಷ್ಟ ನಿನ್ಗೆ? ಏನ್ ಹೇಳ್ತಾ ಇದ್ದೇನೆ? ಮತ್ತಿನ್ನೇನು, ಹೀಗಾಗಿದೆ ಅಂತ ಒಂದು ಮಾತು ಮಂಜುನಾಥನು ಹೇಳಿಲ್ಲ. ಇವಳು ಹೇಳ್ದೆ ಕೇಳ್ದೆ ಹೋಗಿ ತೊಂದರೆ ಸಿಕ್ಕಾಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ. ನಾನೇನಾದ್ರು ಕಾಂತಿನ್ ಬೈದ್ರೆ ನೀವೆಲ್ಲ ನನ್ನ ಕೆಟ್ಟವಳು ಕಟುಕಿ ಅಂತೀರ. ಆದ್ರೆ ನಾನು ಕಾಂತಿನ್ ಬೈಯೋದು ಅವಳ ಮೇಲಿನ ಕಾಳಜಿಯಿಂದ. ಅರ್ಥ ಮಾಡ್ಕೊಳ್ಳಿ. ಸುಬ್ಬನ್ ಹಾಗೆ ಬಿಡಬಾರ್ದು. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಜಾತಿ ಒಂದು. ಅವನಿಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ಪುಟ್ಟಣ್ಣ, ನನ್ಗೂ ಅವ್ರ ಬಗ್ಗೆ ಕೋಪ ಇದೆ. ಆದ್ರೆ ಸಾಯಿಸೋದೇ ಅದಕ್ಕೆ ಪರಿಹಾರ ಅಲ್ಲ. ಅವತ್ತೇ ಅವ್ರನ್ನ ಸರಿ ಮಾಡಿದಿದ್ರೆ ಇಷ್ಟವರೆಗೂ ಅವ್ರು ಬೆಳೀತಿರ್ಲಿಲ್ಲ. ಇಷ್ಟು ಬೆಳೆದಾಯ್ತಲ್ಲ ಸಾಕು, ಇನ್ನು ಬೆಳೆಯೋದಕ್ಕೆ ಮುಂಚೆ ಕತ್ತರ ಸಾಕೋದು ಒಳ್ಳೇದು. ಕಾಂತಿ, ಇನ್ನು ಹೋಗೋದಕ್ಕೆ ನಾನು ಬಿಡಲ್ಲ. ನೀವು ಹೋದ್ರೆ ನಾನು ನಾಳೆ ಕಥೆ ಹಾಳಾಗೋದು. ಎಕ್ಕೂತೋದೆ ನಾನಿವತ್ತು. ಇಲ್ಲ ನಿನ್ನ ಸವಾಸ. ನನ್ನ ತಲೆ ಮೇಲೆ ನಾನೇ ಚಪ್ಪಲಿ ಹೇಳ್ಕೊಂಡೇನಿ. ಹೊರಗಡೆ ಪೊಲೀಸ್ನವರು ನಾಯಿ ತರ ಕಾಯ್ಕೊಂಡಿದ್ದಾರೆ. ಹೇಗೋ ತಪ್ಪಿಸ್ಕೊಂಡಿದೆ ಇಷ್ಟು ದಿವಸ ನಿನ್ನ ಸವಾಸದಿಂದ. ಅಯ್ಯೋ ದೇವ್ರೆ, ಕತೆ ಮುಗೀತು. ಯಾಕಾದ್ರೂ ನಿಜವಾಗ್ಲೂ ಬಂದಿದ್ದಾರೆ. ನಿಜವಾಗ್ಲೂ ಕಂಡ್ರೆ ಕಣ್ಣಾರೆ ನೋಡ್ದೆ. ಬಿಡ ಹೆದ್ರು ಬೇಡ, ನಾನು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿಸ್ತೀನಿ. ಅಯ್ಯ, ಮೊದಲು ನೀವು ಬಚಾವಾಗ್ರಿ. ಹೋಮ್ ಮಿನಿಸ್ಟರ್ ಅಂತ ಹೋಮ್ ಮಿನಿಸ್ಟ್ರು. ಇವತ್ತು ಈ ಮನೆ ಆಸ್ತಿ ವಿಷಯ ಇತ್ಯರ್ಥ ಆಗ್ಬೇಕು. ನೋಡು ಮಂಜು, ನಿಮಗೆ ಸೇರ್ಬೇಕಾಗಿರೋ ಆಸ್ತಿನ ನಿಮ್ಮ ಹೆಸರಿಗೆ ಸಮವಾಗಿ ಭಾಗ ಮಾಡಿ ಸಹಿ ಮಾಡಿ. ನಾನೇ ನಿನ್ನ ಹತ್ರ ಇದನ್ನು ಕೇಳಲಿಲ್ಲ. ಪುಟ್ಟಣ, ನೀನಾದ್ರೂ ಅಮ್ಮಂಗೆ ಹೇಳು. ಯಾರು ಹೇಳಿದ್ರು ಅಷ್ಟೇ. ನಿಮ್ಮ ಆಸ್ತಿನ ಪಾಲ್ ಮಾಡಿ ಕೊಡ್ಬೇಕಾಗಿರೋದು ನಮ್ಮ ಧರ್ಮ. ಪುಟ್ಟಣ, ಸತ್ಯ, ಗಂಗಾ ನಿನ್ನ ಹೆಸರಿಗೆ ಸಮವಾಗಿ ಭಾಗ ಮಾಡಿದ್ದೀನಿ.